ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ. ಮತದಾರರ ಮನದಾಳಕ್ಕಿಳಿದು ಸಮಸ್ಯೆ ಆಲಿಸುತ್ತಿರುವ ಯಂಗ್ ಟೈಗರ್ ಯುವ ಕಣ್ಮಣಿಯ ಮೇಲಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಶ್ರೀರಕ್ಷೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಮತದಾರರ ಮನದಾಳಕ್ಕೆ ಇಳಿದು ಅವರ ಮನದ ಮಿಡಿತವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯುವ ಕಣ್ಮಣಿಯ ಮೇಲಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಶ್ರೀರಕ್ಷೆ. ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿರೋದ್ರಿಂದ ರಕ್ಷಾ ರಾಮಯ್ಯಗೆ ಈಗ ಆನೆ ಬಲ ಬಂದಂತಾಗಿದೆ. ನಿಷ್ಕಲ್ಮಶ ಸೇವೆಯೇ ರಕ್ಷಾ ರಾಮಯ್ಯ ಅವರ ಬೆನ್ನಿಗಿರುವ ಆಸರೆ ಆಗಿ ಉಳ್ಕೊಂಡಿದೆ. ರಕ್ಷಾ ರಾಮಯ್ಯ ಅವರ ಮನದಲ್ಲಿ ಕ್ಷಣ ಕ್ಷಣವೂ ಚಿಕ್ಕಬಳ್ಳಾಪುರ ಜನರದ್ದೇ ಚಿಂತೆ. ಹೀಗಾಗಿನೇ ಈಗ ಲೋಕಸಭಾ ಚುನಾವಣೆ ಒಂದ್ ಕಡೆ, ಅದೇ ರೀತಿಯಾಗಿ ಅವರಿಗೆ ಟಿಕೆಟ್ ಕೂಡ ಫೈನಲ್ ಆಗಿರೋದ್ರಿಂದ ಯುವ ಸಾಮ್ರಾಟ್ ರಕ್ಷಾ ರಾಮಯ್ಯ ಈಗ ಸಿಂಪ್ಲಿಸಿಟಿಗೆ ಹೋಗಿದ್ದಾರೆ. ಹಾಗಾಗಿ ಮತದಾರರು ಕೂಡ ಫಿದಾ ಆಗಿದ್ದಾರೆ. ಈಗಾಗಲೇ ಎಲ್ಲರ ಮನ ಮುಟ್ಟಿರುವ ಜನ ಮೆಚ್ಚಿದ ಜಗದೇಕ ವೀರ ಕ್ಷೇತ್ರದಲ್ಲಿ ದಿನನಿತ್ಯ ಹಲವು ಕಾರ್ಯಕ್ರಮಗಳ ಮೂಲಕ ಚಿರಪರಿಚಿತ ಆಗ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬಿಸಿದ ರಾಕಿಂಗ್ ರಕ್ಷಾ ರಾಮಯ್ಯನವರು. ಸಿದ್ದರಾಮಯ್ಯ ಡಿಕೆಶಿ ಅವರ ಅಚ್ಚುಮೆಚ್ಚಿನ ಯುವ ಸರದಾರನಿಗೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಮಿಂಚಿನ ಸಂಚಾರ ನಡೆಸುವ ಮೂಲಕ ಮತದಾರರ ಮನದಾಳಕ್ಕಿಳಿದು ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಯಂಗ್ ಟೈಗರ್. ಆ ಮೂಲಕ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರಿಗೆ ಅವರ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಕೂಡ ಓಡಾಡಿಕೊಂಡು ಜನರ ಮೆಚ್ಚುಗೆಯನ್ನ ಗಳಿಸ್ತಿದ್ದಾರೆ. ಶಿವರಾಜ್ ಗೌಡ್ರು ಇರ್ಬೋದು, ಅದೇ ರೀತಿಯಾಗಿ ಪ್ರಸನ್ನ ಗೌಡ್ರು, ಇವರೆಲ್ಲರೂ ಕೂಡ ಇದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಗಣ್ಯರ ಜೊತೆಗೆ ಆಟಗಾರರಿಗೆ ಹಸ್ತಲಾಗುವನ್ನು ಮಾಡುವ ಮುಖಾಂತರವಾಗಿ ಬಹುಶಃ ಪ್ರಸನ್ನ ಗೌಡರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಾದ್ಯಂತ ಈಗ ರಕ್ಷಾ ರಾಮಯ್ಯನವರು ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಬೈಕ್ ರ್ಯಾಲಿ ಮಾಡಿದ್ರು, ತಿರಂಗ ರ್ಯಾಲಿ ಮಾಡಿದ್ರು. ಅದಾದ ಬಳಿಕ ಈಗ ಮತದಾರರ ಮನದಾಳಕ್ಕೆ ಇಳಿದು ಸಮಸ್ಯೆಗಳನ್ನ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಯಂಗ್ ಟೈಗರ್ ರಕ್ಷಾ ರಾಮಯ್ಯ. ಯುವ ಕಣ್ಮಣಿ ಕೂಡ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಈಗ ಅವರ ಮೇಲೆ ಶ್ರೀರಕ್ಷೆಯನ್ನ ಇಟ್ಟಿರೋದ್ರಿಂದ ಕಾಂಗ್ರೆಸ್ ಟಿಕೆಟ್ ಕೂಡ ಅವರಿಗೆ ಕನ್ಫರ್ಮ್ ಆಗಿ ಹೋಗಿದೆ. ಈ ಬಾರಿ ಇವರು ಅಖಾಡಕ್ಕಿಳಿದ್ರೆ ಗೆದ್ದೇ ಗೆಲ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ರಕ್ಷಾ ರಾಮಯ್ಯ ಅವರಿಗೆ ಈಗ ಆನೆ ಬಲ ಬಂದಂತಾಗಿದೆ. ಹೆಂಗೂ ಲೋಕಸಭಾ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಗೆದ್ದೇ ಗೆಲ್ತೀನಿ ಅನ್ನುವಂಥ ಹುಮ್ಮಸ್ಸು, ಅದೇ ಹುಮ್ಮಸ್ಸಲ್ಲಿ ಜನರ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ನಿಷ್ಕಲ್ಮಶ ಸೇವೆಯೇ ಈಗ ರಕ್ಷಾ ರಾಮಯ್ಯ ಅವರ ಬೆನ್ನಿಗಿರುವಂತ ಆಸರೆ. ಅದೇ ಸೇವೆಯ ಮೂಲಕನೇ ಜನರ ಮನಸ್ಸನ್ನ ಗೆಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ರಕ್ಷಾ ರಾಮಯ್ಯ ಅವರ ಮನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಚಿಕ್ಕಬಳ್ಳಾಪುರ ಜನರದ್ದೇ ಚಿಂತೆ ಈಗ. ಹಾಗಾಗಿನೇ ಜನರ ಜೊತೆಗೇನೆ ಬೆರ್ತು 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ರಕ್ಷಾ ರಾಮಯ್ಯ ಅವರ ಪರವಾಗಿನೇ ಒಲವು ಹೆಚ್ಚಾಗ್ತಾ ಇದೆ. ರ್ಯಾಲಿ ಮಾಡ್ತಿದ್ದಾರೆ, ಬೈಕ್ ರ್ಯಾಲಿ, ತಿರಂಗ ರ್ಯಾಲಿ, ಸಭೆಗಳನ್ನ ಮಾಡ್ತಿದ್ದಾರೆ, ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ನೆಲಮಂಗಲದಿಂದ ಹಿಡಿದು ಚಿಂತಾಮಣಿ ತನಕ ಕೂಡ ಈಗ ರಕ್ಷಾ ರಾಮಯ್ಯ ಅವರ ಪರವಾಗಿ ಸುನಾಮಿ ಎದ್ದಿದೆ, ಅವರ ಪರವಾಗಿನೇ ಅಲೆ ಎದ್ದಿದೆ. ಹಾಗಾಗಿನೇ ರಕ್ಷಾ ರಾಮಯ್ಯ ಅವರಿಗೆ ಈಗ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಅವರ ರ್ಯಾಲಿಗಳಿರ್ಬೋದು, ಗಣರಾಜ್ಯೋತ್ಸವದ ವೈಶಿಷ್ಟ್ಯಗಳನ್ನು ತಿಳಿಸೋದಕ್ಕೆ ಅಂತ ನಡೆಸಿದಂಥ ಬೈಕ್ ರ್ಯಾಲಿ ಇರ್ಬೋದು, ತಿರಂಗ ರ್ಯಾಲಿ ಇರ್ಬೋದು, ಮತ್ತೆ ಯುವ ಕಣ್ಮಣಿಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ವೇದಿಕೆ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿಯಾಗಿ MS ರಾಮಯ್ಯ ಫೌಂಡೇಶನ್ ವತಿಯಿಂದ ನಡೆಸುವಂತಹ ಈ ಉದ್ಯೋಗ ಮೇಳಗಳಿರ್ಬೋದು, ಅವೆಲ್ಲವೂ ಕೂಡ ಈಗ ಜನರ ಗಮನವನ್ನು ಸೆಳೆದಿದ್ದಾವೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಪ್ರಬಲವಾಗಿ ಅವರ ಬೆನ್ನಿಗೆ ನಿಲ್ತಿದ್ದಾರೆ. DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರ ಒಂದು ರೀತಿ ಶಿಷ್ಯ ಆಗಿನೇ ಗುರುತಿಸ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಅವರ ಕಾರ್ಯಕ್ರಮಗಳೇನಿದ್ದಾವೆ, ಅವರ ಯೋಜನೆಗಳೇನಿದ್ದಾವೆ, ಅವರು ಮಾಡುವಂತಹ ರ್ಯಾಲಿಗಳೇನಿದ್ದಾವೆ, ಅವೆಲ್ಲವೂ ಕೂಡ ಈಗ ಯುವಕರಿಂದ ಹಿಡಿದು ಅಲ್ಲಿರುವಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಜನತೆಯನ್ನು ಕೂಡ ಸೆಳೀತಾ ಇದ್ದಾವೆ. ಪ್ರತಿಯೊಂದು
ಕ್ಷೇತ್ರಗಳಿಗೂ ಹೋಗಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಡಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ. ಅದೇ ರೀತಿಯಾಗಿ ಅನೇಕ ಉದ್ಯೋಗಾಕಾಂಕ್ಷಿಗಳೇನಿದ್ದಾರೆ ಅವರಿಗೋಸ್ಕರ ಅಂತಾನೆ ಉದ್ಯೋಗ ಮೇಳಗಳನ್ನು ಮಾಡುವ ಮೂಲಕ ಉದ್ಯೋಗವನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಉದ್ಯೋಗವನ್ನು ಕೊಡಿಸುವ ಮೂಲಕ ಈ ಒಂದು ನಿರುದ್ಯೋಗಿ ಯುವಕರಿಗೆ ಏನಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಪ್ರತಿಯೊಬ್ಬ ಮತದಾರನು ಕೂಡ ಈಗ ರಕ್ಷಾ ರಾಮಯ್ಯ ಅವರ ಕೆಲಸ ಕಾರ್ಯಗಳೇನಿದ್ದಾವೆ ಅವುಗಳನ್ನು ನೋಡಿ ಮನಸೋತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿನೇ ಈಗ ರಕ್ಷಾ ರಾಮಯ್ಯ ಅವರ ಪರವಾಗಿ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರ ಪರವಾಗಿನೇ ಅಲೆ ಏಳ್ತಾ ಇದೆ, ಅವರ ಪರವಾಗಿನೇ ಸುನಾಮಿ ಏಳ್ತಾ ಇದೆ. ಹಾಗಾಗಿ ಈಗ ಅವರ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ತಿರಂಗ ರ್ಯಾಲಿ ನಡೆಸಿದ್ರು, ಅದೇ ರೀತಿಯಾಗಿ ಉದ್ಯೋಗ ಮೇಳಗಳು ನಡೆಸಿದ್ರು, ಈಗಲೂ ಕೂಡ ನಡೆಸ್ತಾನೆ ಇದ್ದಾರೆ. ಅವರ ತಂದೆಯವರ MS ರಾಮಯ್ಯ ಫೌಂಡೇಶನ್ ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಮೂಲಕ ಉದ್ಯೋಗಗಳನ್ನು ನೀಡುವ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರ ಪರವಾಗಿ ಈಗ ಅಲೆ ಎದ್ದಿದೆ. ನಿಂತು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ